ಹಾಯ್ ನಮಸ್ಕಾರ ಎಲ್ಲರಿಗೂ ಭಾಗ್ಯ ಫ್ಯಾಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಡಿಸೈನ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಲೀವ್ಸ್ನ ವಿಡ್ತ್ 9 ಇಂಚ್, ಸ್ಲೀವ್ಸ್ನ ಲೆಂತು 10.5 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ಕು 1 ಇಂಚಿನಷ್ಟು ಜಾಸ್ತಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಲೈನಿಂಗ್ ಬಟ್ಟೆ ಮತ್ತು ಈ ಮೇನ್ ಫ್ಯಾಬ್ರಿಕ್ನ ಈಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಲೈನಿಂಗ್ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಮೇಲೆ ಒಂದು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮೇಲಿನ ಸೈಡು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕ್ಯಾನ್ವಾಸ್ನಲ್ಲಿ ಸ್ಲೀವ್ಸ್ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಸೈಡು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಲೈನ್ನ ಹಾಕ್ಕೊಂಡು ಇಲ್ಲಿ 2.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ. ಈಗ 1 ಇಂಚು ಮಾರ್ಕ್ ಮಾಡಿ ಇಲ್ಲೊಂದು ಲೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇಲೆ 1 ಇಂಚು. ಈಗ ಇದನ್ನು ಬಾಕ್ಸ್ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಮಧ್ಯದಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಮತ್ತೆ ಇಲ್ಲಿಂದ 2.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡು ಇಲ್ಲಿ 1 ಇಂಚಿಗೆ ಒಂದು ಲೈನ್ನ ಹಾಕಿ ಈ ರೀತಿ ಮತ್ತೆ ಒಂದು ಬಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಇಲ್ಲಿ ಇದರ ಮಧ್ಯೆ ಒಂದು ಪಾಯಿಂಟ್ ಇಟ್ಟು ಈ ರೀತಿ ಸ್ಲೀವ್ಸ್ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಜಾಸ್ತಿ ಆಗಿರೋದನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಲೈನಿಂಗ್ ಬಟ್ಟೆನಲ್ಲಿ ಈ ಕ್ಯಾನ್ವಾಸ್ ಪೇಸ್ಟಿಂಗ್ ಮಾಡಿಕೊಂಡು ಸೈಡಲ್ಲಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡಿ ಈ ಸ್ಲೀವ್ಸ್ನ ಮಧ್ಯದಲ್ಲಿ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಲೀವ್ಸು ಮೇಲಿನ ಸೈಡು 3 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚ್ ಬಿಟ್ಟು ಈ ಕ್ಯಾನ್ವಾಸ್ನ ಇಟ್ಕೊಂಡು ಇಲ್ಲಿ ಈಗ ಸ್ಟಿಚ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಗುಂಡು ಪಿನ್ನನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಿಧಾನಕ್ಕೆ ಸ್ಟಿಚ್ನ ಹಾಕ್ಕೊಳ್ಬೇಕು.
ಈ ರೀತಿ ಇದನ್ನು ಸ್ಟಿಚ್ ಹಾಕೊಂಡ ನಂತರ ಈ ಮಧ್ಯದಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟಿದ್ವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ಪ್ರೆಸ್ ಮಾಡಿ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಈ ರೀತಿ ಇದನ್ನು ನೀಟಾಗಿ ತಿರುಗಿಸ್ಕೊಂಡಾದ ನಂತರ ಇದರ ಮೇಲೆ ಮತ್ತೆ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಈಗ ಇದು ಈ ರೀತಿ ರೆಡಿ ಆಯಿತು. ಈಗ ಇದರ ಮಧ್ಯದಲ್ಲಿ ಒಂದು ಡಿಸೈನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಲೆಂತು 4 ಇಂಚು, ವಿಡ್ತು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ಫೋಲ್ಡ್ ಆಗಿ ಹಾಕ್ಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಒಂದೆರಡು 3 ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ರೀತಿ ನಾನು ಒಂದು 3 ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇದನ್ನ ಸ್ಲೀವ್ಸ್ನ ಮಧ್ಯದಲ್ಲಿ ಇಟ್ಟು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು 2 ಸೈಡು.
ಈ ರೀತಿ ನಮ್ಮದು ಸ್ಲೀವ್ಸ್ ಡಿಸೈನ್ ರೆಡಿ ಆಯಿತು. ಈಗ ಇದಕ್ಕೆ ಕೆಳಗಿನ ಸೈಡು ಪ್ಲೇಟ್ಸ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಮೊದಲೇ ಪ್ಲೇಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಸ್ಲೀವ್ಸ್ ಡಿಸೈನ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.